ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಹಾಗೆ ಇನ್ನು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ದಯವಿಟ್ಟು ಜಾಯ್ನ್ ಆಗಿ. ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಈ ಕಾಮೆಂಟ್ ಬಾಕ್ಸ್ನಲ್ಲಿ ನಾನು ಪಿನ್ ಮಾಡಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ನೇರವಾಗಿ ತಿರುಮಲದ ಎಲ್ಲ ಮಾಹಿತಿಗಳನ್ನ ಪಡೆದುಕೊಳ್ಬೋದಾಗಿರುತ್ತೆ. ಪ್ರಸ್ತುತ ಈ ವಿಡಿಯೋನಲ್ಲಿ ನಿಮಗೆ ಹೊಸ ಅಪ್ಡೇಟ್ ಒಂದು ಬಂದಿದೆ. ಅದೇನು ಅಂದರೆ ಆಂಧ್ರ ಪ್ರದೇಶದ ಕೆಲವು ದೇವಸ್ಥಾನಗಳ ಸೇವಾ ಟಿಕೆಟ್ಗಳು ಹಾಗೆ ದರ್ಶನದ ಟಿಕೆಟ್ಗಳು ನೀವು ವಾಟ್ಸಪ್ ಮುಖಾಂತರ ನೀವು ನೇರವಾಗಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಯಾವುದೇ ವೆಬ್ಸೈಟ್ ಇಲ್ದಲೇ ಹಾಗೆ ಯಾವುದೇ ಆಫ್ಲೈನಲ್ಲಿ ಹೋಗ್ದಲೇ ನೀವು ನೇರವಾಗಿ ವಾಟ್ಸಪ್ನಲ್ಲಿ ಕುಳಿತಲ್ಲೇ ನೀವು ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಆ ಆಪ್ಷನ್ ಒಂದು ಎನೇಬಲ್ ಆಗಿದೆ. ಈಗ ಬನ್ನಿ ಅದರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ತಿಳಿದುಕೊಳ್ಳೋಣಂತೆ. ಆಂಧ್ರ ಪ್ರದೇಶದಲ್ಲಿ ಕೆಲವೊಂದು ಇ ಗವರ್ನೆನ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ಅಂದರೆ ನಾವು ವಾಟ್ಸಪ್ ಮುಖಾಂತರ ಕೆಲವು ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅದನ್ನು ಪಡೆದುಕೊಳ್ಬೋದಾಗಿರುತ್ತೆ. ಅದರಲ್ಲಿ ಎನರ್ಜಿ ಸರ್ವಿಸಸ್ ಆಗಿರ್ಬೋದು, ಮುನ್ಸಿಪಲ್ ಸರ್ವಿಸಸ್ ಆಗಿರ್ಬೋದು, ಪೊಲೀಸ್ ಸರ್ವಿಸ್ ಆಗಿರ್ಬೋದು, ಈ ಥರ ವಿವಿಧ ರೀತಿಯ ಸರ್ಕಾರಿ ಸರ್ವಿಸಸ್ ಇದೆ. ಅದರಲ್ಲಿ ಒಂದು ಭಾಗ ಬಂದುಬಿಟ್ಟು ದೇವಸ್ಥಾನದ ಟಿಕೆಟ್ಸ್ಗಳು ಹಾಗೆ ಸೇವಾ ಟಿಕೆಟ್ಗಳನ್ನ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಇದರಲ್ಲಿ ಸಾಕಷ್ಟು ದೇವಸ್ಥಾನಗಳ ಮಾಹಿತಿ ನೀವು ಪಡೆದುಕೊಳ್ಬೋದಾಗಿರುತ್ತೆ. ಅದರಲ್ಲಿ ನಿಮಗೆ ಶ್ರೀಶೈಲ ಮಲ್ಲಿಕಾರ್ಜುನ ಆಗಿರ್ಬೋದು, ಅಥವಾ ಅನ್ನಾವರಂನ ವೀರ ವೆಂಕಟ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಟಿಕೆಟ್ಗಳಾಗಿರ್ಬೋದು, ಹಾಗೆ ಸಿಂಹಾಚಲದ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಟಿಕೆಟ್ಗಳಾಗಿರ್ಬೋದು, ಎಲ್ಲ ರೀತಿಯ ದೇವಸ್ಥಾನದ ಆಂಧ್ರ ಪ್ರದೇಶದಲ್ಲಿರುವ ಎಲ್ಲ ದೇವಸ್ಥಾನದ ಟಿಕೆಟ್ಗಳನ್ನ ನೀವು ಇದರಲ್ಲಿ ಬುಕ್ ಮಾಡ್ಕೊಳ್ಬೋದಾಗಿರುತ್ತೆ. ಬನ್ನಿ ಇದರಲ್ಲಿ ನಮಗೆ ತಿರುಮಲದ ಟಿಕೆಟ್ಗಳನ್ನ ಬುಕ್ ಮಾಡ್ಕೋಬೋದಾ ಅಥವಾ ಯಾವ ರೀತಿ ಟಿಕೆಟ್ಸ್ಗಳಿದೆ ಅನ್ನೋ ಎಲ್ಲ ಮಾಹಿತಿಗಳನ್ನ ನಮ್ಮ ವಾಟ್ಸಪ್ನಲ್ಲಿ ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತೋರಿಸ್ತೇನೆ ಈ ವಿಡಿಯೋನಲ್ಲಿ. ಈಗ ನಾನು ವಾಟ್ಸಪ್ನಲ್ಲಿ ಹೇಗೆ ಬುಕ್ ಮಾಡಬೇಕು ಅಂತ ತೋರಿಸ್ತೇನೆ. ಮೊದಲಿಗೆ ನೀವು ಒಂದು ಕೆಲಸ ಮಾಡಬೇಕು. ವಾಟ್ಸಪ್ ಓಪನ್ ಮಾಡೋಕ್ಕಿಂತ ಮುಂಚೆ ನೀವೊಂದು ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೋಬೇಕು. 9523000009 ಇದು ಫೋನ್ ನಂಬರ್, AP ಸರ್ವಿಸಸ್ದು ಅಫಿಷಿಯಲ್ ಫೋನ್ ನಂಬರ್. ಇದನ್ನು ನೀವು ಫಸ್ಟು ಸೇವ್ ಮಾಡ್ಕೋಬೇಕಾಗತ್ತೆ. ಸೇವ್ ಮಾಡಿದ ನಂತರ ರಿಫ್ರೆಶ್ ಮಾಡಿ AP ಸರ್ವಿಸಸ್ ಓಪನ್ ಮಾಡಿ. ಓಪನ್ ಮಾಡಿಬಿಟ್ಟು ಇಲ್ಲಿ ನಾನು ಮೆಸೇಜ್ ಮಾಡ್ತೀನಿ, ಹಾಯ್ ಅಂತ ಕಳಿಸ್ತೀನಿ. ನೀವೇನಾದರೂ ಬ್ಯಾಂಗ್ಳೂರಲ್ಲಿದ್ದರೆ ಈ ಥರ ಸರ್ವಿಸಸ್ ತುಂಬ ಯೂಸ್ ಮಾಡಿರ್ತೀರ ಆಲ್ರೆಡಿ, ಮೆಟ್ರೋ ಟಿಕೆಟ್ಸ್ನ ಎಲ್ಲ ಬುಕ್ ಮಾಡ್ಕೊಳ್ಳೋಕ್ಕೆ ಅದೇ ರೀತಿ ಇರುತ್ತೆ. ಈಗ ನೋಡಿ ಹಾಯ್ ಅಂತ ಕಳಿಸಿದ್ದೀನಿ, ನನಗೆ ರಿಪ್ಲೈ ಬರುತ್ತೆ. ಈಗ ರಿಪ್ಲೈ ಬಂದೇ ಬಿಡ್ತು. ಇಲ್ಲಿ ಸೇವನ್ನು ಎಂಚುಕೊಂಡು ಅಂತ ತೆಲುಗುನಲ್ಲಿದೆ. ಟೈಪ್ EN ಫಾರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತ ಇದೆ. ನಾನು EN ಅಂತ ಕೊಡ್ತೀನಿ. ಆವಾಗ ನನಗೆ ಇಂಗ್ಲೀಷ್ನಲ್ಲಿ ಬರುತ್ತೆ. ಲ್ಯಾಂಗ್ವೇಜ್ ಚೇಂಜ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ. ಇವಾಗ ನಮಗೆ ಇಂಗ್ಲೀಷ್ನಲ್ಲಿ ಬಂದಿದೆ. ವೆಲ್ಕಮ್ ಟು ಆಂಧ್ರ ಪ್ರದೇಶ್ ಗೌರ್ಮೆಂಟ್ ಸಿಟಿಸನ್ಶಿಪ್ ಹೆಲ್ಪರ್ ಆನ್ ವಾಟ್ಸಪ್ ಅಂತ. ಇಲ್ಲಿ ಚೂಸ್ ಸರ್ವೀಸಸ್ ಅಂತ ಇರುತ್ತೆ, ಅದ್ರ ಮೇಲೆ ನಾನು ಕ್ಲಿಕ್ ಮಾಡಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಸರ್ವೀಸ್ ಅಂತ ಇದೆ. ಇಲ್ಲಿ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಇಲ್ಲಿ ವಿವಿಧ ರೀತಿಯ ಸರ್ವಿಸ್ಗಳಿದೆ ನೋಡಿ. ಎಜುಕೇಷನ್ ಸರ್ವಿಸ್, ಟೆಂಪಲ್ ಬುಕ್ಕಿಂಗ್ ಸರ್ವಿಸ್, ಹಾಗೆ APSRTC ಎನರ್ಜಿ ಸರ್ವಿಸ್, ಮುನ್ಸಿಪಲ್ ಸರ್ವಿಸ್, ರೆವಿನ್ಯೂ ಸರ್ವಿಸ್, ಹಾಗೆ ವಿವಿಧ ಆಪ್ಷನ್ಸ್ಗಳಿದೆ. ಅದರಲ್ಲಿ ನಮಗೆ ಟೆಂಪಲ್ ಬುಕ್ಕಿಂಗ್ ಸರ್ವಿಸಸ್, ಟೆಂಪಲ್ ದರ್ಶನಂ, ಸೇವಾ ಆ್ಯಂಡ್ ಡೊನೇಷನ್ಸ್ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಮಗೆ ವಿವಿಧ ದೇವಸ್ಥಾನಗಳ ಆಪ್ಷನ್ಸ್ ಬರ್ತಾ ಇದೆ ನೋಡಿ. ಮೊದಲನೇದು ಶ್ರೀಶೈಲಂ, ಕಾಣಿಪಾಕಂ, ಸಿಂಹಾಚಲಂ, ವಿಜಯವಾಡ, ಅನ್ನಾವರಂ, ದ್ವಾರಕಾ ತಿರುಮಲ, ಶ್ರೀಕಾಳಹಸ್ತಿ. ಸದ್ಯಕ್ಕೆ ತಿರುಮಲ ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಅತಿ ಶೀಘ್ರದಲ್ಲೇ CM ಅವರು ಹೇಳಿದ್ದಾರೆ ಇದನ್ನು ಇನ್ಕ್ಲೂಡ್ ಮಾಡ್ತೀವಿ ಅಂತ. ಹಾಗಾಗಿ ಕನ್ಫರ್ಮ್ ಆಗಿ ನಮಗೆ ತಿರುಮಲದ ಟಿಕೆಟ್ಸ್ ಕೂಡ ಇದೇ ರೀತಿ ತಿರುಮಲ ಅಂತ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ, ಅತಿ ಶೀಘ್ರದಲ್ಲೇ ಅಂತೂ ಬರುತ್ತೆ. ಈಗ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಯಾವ ಸೇವೆ ಇದೆ ಅಂತ ನೋಡೋಣಂತೆ. ಈಗ ಶ್ರೀಶೈಲಂ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಶ್ರೀಶೈಲಂ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಟೆಂಪಲ್ ದರ್ಶನಂ, ಟೆಂಪಲ್ ಸೇವಾ, ಹಾಗೆ ಟೆಂಪಲ್ ಡೊನೇಷನ್ಸ್ ಅಂತ ಬರ್ತಾ ಇದೆ. ಸುಮ್ಮನೆ ನಾನು ಟೆಂಪಲ್ ಸೇವಾ ಅಂತ ಕೊಡ್ತೀನಿ. ಟೆಂಪಲ್ ಸೇವಾ ಅಂತ ಕೊಟ್ಟಿದ್ದೀನಿ. ಈಗ ಮತ್ತೆ ನಮಗೆ ಅವರು ರಿಟರ್ನ್ ಮೆಸೇಜ್ ಬರುತ್ತೆ. ಅದರಲ್ಲಿ ನಮಗೆ ಸೇವೆಗಳೇನು ಬಂತು ನೋಡಿ. ಥ್ಯಾಂಕ್ ಯು ಫಾರ್ ಚೂಸಿಂಗ್ AP ಗೌರ್ಮೆಂಟ್ ಟೆಂಪಲ್ ಸೇವಾ ಸರ್ವಿಸ್ ಅಂತ. ಬುಕ್ ಸೇವಾ ಅಂತ ಕೊಡ್ತೀನಿ. ಬುಕ್ ಸೇವಾ ಅಂತ ಕೊಟ್ಟರೆ ಕುಂಕುಮಾರ್ಚನ, ಸಾಕ್ಷಿ ಗಣಪತಿ ಹೋಮ, ಅನ್ನಪ್ರಸಾದ, ಗೋಪೂಜಾ ತುಂಬ ಇದೆ ನೋಡಿ. ಅದೇ ರೀತಿ ನಮಗೇನಾದರೂ ಅಭಿಷೇಕದ ಟಿಕೆಟ್ಸ್ಗಳಿದೆಯಾ ಅಂತ ನೋಡೋಣ ಅಂದರೆ ಅಭಿಷೇಕ ಗರ್ಭಾಲಯಂ 5000 ರೂಪೀಸ್ ಟಿಕೆಟ್ ಇದೆ ನೋಡಿ. ಹೀಗೆ ಕ್ಲಿಕ್ ಮಾಡಿದ ನಂತರ ನಮಗೆ ಡೇಟ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ಅನ್ಸುತ್ತೆ ನೋಡಿ. ಇಲ್ಲಿ ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈ ಥರ ಆಪ್ಷನ್ ಈಗ ಸದ್ಯಕ್ಕೆ ಬಂದಿದೆ.
ಈಗ ನಾವು ಹಾಗೆ ಕಾಣಿಪಾಕಂನಲ್ಲಿ ಯಾವ ರೀತಿಯ ದರ್ಶನ ಇದೆ ಅಂತ ನೋಡೋಣ ಅಂತೆ. ಮತ್ತೆ ನಾನು ಇದನ್ನು ಹಾಯ್ ಅಂತ ಕಳಿಸ್ತೀನಿ. ನೋಡಿ ಮತ್ತೆ ನನಗೆ ಮತ್ತೆ ಮೊದಲಿಂದ ಮೆಸೇಜ್ ಸ್ಟಾರ್ಟ್ ಆಗಿದೆ. ಸೇಮ್ ಸರ್ವೀಸಸ್ ಕೊಡ್ತೀನಿ, ಟೆಂಪಲ್ ಸರ್ವೀಸ್ ಅಂತ ಕೊಡ್ತೀನಿ. ಟೆಂಪಲ್ ಸರ್ವೀಸ್ ಅಂತ ಕೊಟ್ಬಿಟ್ಟು ಕಾಣಿಪಾಕಂ ಅಂತ ಕೊಡ್ತೀನಿ. ಕಾಣಿಪಾಕಮಲ್ಲಿ ಸುಮ್ಮನೆ ದರ್ಶನದ ಟಿಕೆಟ್ ನೋಡೋಣಂತೆ, ಕನ್ಫರ್ಮ್ ಅಂತ ಕೊಡ್ತೀನಿ. ಈಗ ನನಗೆ ಮತ್ತೆ ರಿಟರ್ನ್ ಮೆಸೇಜ್ ಬರುತ್ತೆ, ಬುಕ್ ದರ್ಶನಂ ಅಂತ ಇದೆಯಲ್ಲ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ನಮಗೆ ಪ್ರಸಾದದ ಟಿಕೆಟ್ ಕೂಡ ಇದೆ. ವಡಾ ಪ್ರಸಾದ, ಲಡ್ಡು ಪ್ರಸಾದ, ನಿಜರೂಪ ದರ್ಶನ, ಶೀಘ್ರ ದರ್ಶನ, ಅತಿ ಶೀಘ್ರ ದರ್ಶನ ಎಲ್ಲ ಇದೆ. ಸುಮ್ಮನೆ ನಾನು ನಿಜರೂಪ ದರ್ಶನಂ ಅಂತ ಕೊಡ್ತೀನಿ, ನೋಡೋಣಂತೆ. ಇಲ್ಲಿ ನೆಕ್ಸ್ಟು ನನಗೆ ಡೇಟ್ ಬರ್ತಾ ಇದೆ ನೋಡಿ. ಡೇಟು ಯಾವುದಾನ ಒಂದು ಡೇಟ್ ಕೊಡ್ತೀನಿ ನಾನು. ಓಕೆ ಅಂತ ಕೊಡ್ತೀನಿ. ಹಾಂ, ಇಲ್ಲಿ ನೋಡಿ ಟೈಮಿಂಗ್ಸ್ ಅವೈಲಬಲ್, ಎಷ್ಟು ಟಿಕೆಟ್ಸ್ಗಳಿದೆ ಅಂತ. 5 AM to 5:30 AM 1000 ಟಿಕೆಟ್ಸ್ ಇದೆ, 7 to 7:30 100 ಟಿಕೆಟ್ಸ್ ಇದೆ. ಈ ಥರ ಡಿಫ್ರೆಂಟ್ ಸ್ಲಾಟ್ಸ್ ಇದೆ. ನಾನು ಯಾವುದಾನ ಒಂದು ಟೈಮ್ ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಕೊಡ್ತೇನೆ. ಇಲ್ಲಿ ನಂಬರ್ ಆಫ್ ಪರ್ಸನ್ಸ್ ಇರುತ್ತೆ, ನಿಮ್ಗೆ ಎಷ್ಟು ಟಿಕೆಟ್ಸ್ ಬೇಕು, ಒಂದು 5 ಮೆಂಬರ್ಸ್ ಅಂತ ಸುಮ್ಮನೆ ಕೊಡ್ತೀನಿ. ಓಕೆ, ಎಲ್ಲ 5 ಮೆಂಬರ್ಸ್ ಅಂತ ಕೊಟ್ಟರೆ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕಾಗುತ್ತೆ. ಸುಮ್ಮನೆ 1 ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಎಲ್ಲ ಡೀಟೇಲ್ಸ್ನ ನಾವು ಫಿಲ್ ಮಾಡಿ ಕಂಟಿನ್ಯೂ ಅಂತ ಕೊಟ್ಟರೆ ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟಲ್ಲಿ ನೀವು ಫೋನ್ಪೇ, ಗೂಗಲ್ ಪೇ ಅಥವಾ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಯಾವುದ್ರ ಮುಖಾಂತರನಾದರೂ ಪೇ ಮಾಡ್ಬೋದು. ಪೇ ಮಾಡಿದ ನಂತರ ನಿಮಗೆ ಟಿಕೆಟ್ ಇಲ್ಲೇ ಬರುತ್ತೆ, ನಿಮ್ಮ ಚಾಟ್ ಹಿಸ್ಟ್ರಿನಲ್ಲಿರುತ್ತಲ್ಲ, ಇಲ್ಲೇ ನಿಮಗೆ ಟಿಕೆಟ್ ಬರುತ್ತೆ. ಅದನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತೊಗೊಂಡು ನೇರವಾಗಿ ದರ್ಶನಕ್ಕೆ ಹೋಗ್ಬೋದು. ಸದ್ಯಕ್ಕೆ ನಾನು ನಿಮಗೆ ತೋರಿಸಿದ್ನಲ್ಲ, ಅಷ್ಟು ದೇವಸ್ಥಾನದ ಎಲ್ಲ ದರ್ಶನದ ಟಿಕೆಟ್ಗಳು ಬಿಡುಗಡೆ ಆಗ್ತಾ ಇದೆ. ಇನ್ನು ಸದ್ಯದಲ್ಲೇ ನಮಗೆ ತಿರುಮಲದ ಸೇವಾ ಟಿಕೆಟ್ಗಳು ಹಾಗೆ 300 ರೂಪೀಸ್ ಟಿಕೆಟ್ಗಳು ಬಿಡುವ ಚಾನ್ಸಸ್ ಇದೆ ಸದ್ಯಕ್ಕೆ. ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಮೊದಲಿಗೆ 300 ರೂಪೀಸ್ ಟಿಕೆಟ್ಸ್ನ ಇದರಲ್ಲಿ ಅವೈಲಬಲ್ ಮಾಡಬೇಕು ಅಂತ ಇದ್ದಾರೆ. ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ತಿರುಮಲದ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.